ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ 19, 2025ರಂದು ಜರುಗುವ ಚುನಾವಣೆಯಲ್ಲಿ 19 ಸ್ಥಾನಗಳಿಗೆ, ಸಾಮಾನ್ಯ ಕ್ಷೇತ್ರದ 13 ಸ್ಥಾನಗಳಿಗೆ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಲ್ಲಿ ಶಿವಾನಂದ ವಿಕಂಠಿ, ಶರಣಪ್ಪ ಬಿಹುಸೂರ, ರವಿಎಂ ಹುಚನೂರ, ನೀಲಪ್ಪ ಇಫ್ತಪೇಲಿ, ಮಲ್ಲಪ್ಪ ಎಂ ಮೀರಾಪೂರ, ಮಹಾಂತೇಶ ಎಮಾವಾರಿ, ಶಶಿಕಾಂತ ಹೆಚ್ ಪಾಟೀಲ, ರಾಜಕುಮಾರ ಬಿಬಾದವಾಡಗಿ, ಶ್ರೀಮತಿ ಶಕುಂತಲ ಎಸ್ ಬೆಲ್ಲದ, ನೀಲಪ್ಪ ಎಸ್ ಮುಕ್ಕಣ್ಣವರ ಹಾಗೂ ಹಿಂದುಳಿದ ಪ್ರವರ್ಗ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ನೂರಂದಗೌಡುರ್ಫ್ ಮುತ್ತಣ್ಣ ಎಂಕಲಗೋಡಿ ಹಾಗೂ ಹಿಂದುಳಿದ ಪ್ರವರ್ಗ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ದೇವಪ್ಪ ಅಡಂಬಳ ಹಾಗೂ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಾದ ಶ್ರೀಮತಿ ಶಕುಂತಲ ಎಸ್ ಗಂಜಿಹಾಳ ಮತ್ತು ಶ್ರೀಮತಿ ಸುಜಾತಾ ಸಿನಾಗರಾಳ ಹಾಗೂ ಪರಿಶಿಷ್ಟ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ತಿರುಪತಿ ಎಚ್ ಕುಷ್ಟಗಿ ಹಾಗೂ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ಸೋಮಶೇಖರ್ ಎಚ್ ವಲಕುಂದಿರು ಸೇರಿ ಒಟ್ಟು 16 ಅಭ್ಯರ್ಥಿಗಳಲ್ಲಿ ಹಾಲಿ ಅಧ್ಯಕ್ಷರು ಮತ್ತು ಸದಸ್ಯರು ಮತದಾತ ಷೇರು ಬಾಂಧವರಲ್ಲಿ ಮಾಧ್ಯಮ ಪ್ರಕಟಣೆ ಮೂಲಕ ಮತಯಾಚನೆ ಮಾಡುತ್ತಾ ಬ್ಯಾಂಕ್ ತಮ್ಮ ಅಧಿಕಾರಾವಧಿಯಲ್ಲಿ 45 ಲಕ್ಷದಿಂದಿಂದು 567 ಕೋಟಿ ಠೇವಣಿಯೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಪ್ರಗತಿಯ ಹಾದಿಯಲ್ಲಿ ದಾಪುಗಾಲು ಇಟ್ಟಿದೆ. ಹಾಗಾಗಿ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆ ಮಾಡಲು ಸದಾವಕಾಶ ಕಲ್ಪಿಸಿಕೊಡಬೇಕೆಂದು ಕೋರಿದ್ದಾರೆ. ನಂತರ ಮತದಾನವು ಹುನಗುಂದ ಪಟ್ಟಣದ ಚಿತ್ತವಾಡಗಿ ರಸ್ತೆಯಲ್ಲಿರುವ ವಿಎಂಎಸ್ಆರ್ ಕಾಲೇಜಿನಲ್ಲಿ ಬೆಳಗ್ಗೆ 9ರಿಂದ ಸಾಯಂಕಾಲ 4 ಗಂಟೆವರೆಗೆ ಜರುಗಲಿದೆ. ಹಾಗಾಗಿ ಮತದಾತರು ಮತದಾನಕ್ಕೆ ಬರುವಾಗ ಕಡ್ಡಾಯ ಬ್ಯಾಂಕಿನ ಗುರುತಿನ ಕಾರ್ಡನ್ನು ತಪ್ಪದೇ ತರಬೇಕು. ನಂತರ ಕ್ಷೇತ್ರವಾರು 6 ಮತಪತ್ರಿಕೆಗಳು ಪ್ರತ್ಯೇಕವಾಗಿದ್ದು ಪ್ರತ್ಯೇಕ ಮತದಾನ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾದ ಸಾಮಾನ್ಯ ಕ್ಷೇತ್ರದಿಂದ 13 ಸದಸ್ಯರು, ಕಾಯ್ದಿರಿಸಿದ ಸ್ಥಾನಗಳಲ್ಲಿ 1 ಪರಿಶಿಷ್ಟ ಜಾತಿ ವರ್ಗದ ಸದಸ್ಯರಿಂದ ಮತ್ತು 1 ಪರಿಶಿಷ್ಟ ಪಂಗಡ ವರ್ಗದ ಸದಸ್ಯರಿಂದ ಹಾಗೂ 2 ಮಹಿಳಾ ವರ್ಗದ ಸದಸ್ಯರಿಂದ ಹಾಗೂ 1 ಹಿಂದುಳಿದ ಪ್ರವರ್ಗ ಸದಸ್ಯರಿಂದ ಮತ್ತು 1 ಹಿಂದುಳಿದ ಪ್ರವರ್ಗ ಸದಸ್ಯರಿಂದ ಸೇರಿ ಒಟ್ಟು 19 ಸ್ಥಾನಗಳಿಗೆ ದಿನಾಂಕ ಜನವರಿ 19, 2025ರಂದು ಜರುಗುವ ಚುನಾವಣೆಗೆ ಇಂದು ದಿನಾಂಕ ಜನವರಿ 12, 2025ರಂದು ಮುಂಜಾನೆ 11 ಗಂಟೆಯಿಂದ ಅಭ್ಯರ್ಥಿಗಳಿಂದ ಸಲ್ಲಿಕೆಯಾದ ನಾಮಪತ್ರ ಪರಿಶೀಲನಾ ಪ್ರಕ್ರಿಯೆಯು ಚುನಾವಣಾಧಿಕಾರಿಗಳಾದ ದಾನಯ್ಯ ಹಿರೇಮಠ ಕೆಸಿಎಸ್ ಇವರ ನೇತೃತ್ವದಲ್ಲಿ ಬ್ಯಾಂಕಿನ ಕಾರ್ಯಾಲಯದ ಸಭಾಂಗಣದಲ್ಲಿ ಜರುಗಿತು. ಈ ನಾಮಪತ್ರ ಪರಿಶೀಲನಾ ಪ್ರಕ್ರಿಯೆ ನಂತರ ಚುನಾವಣಾಧಿಕಾರಿ ದಾನಯ್ಯ ಹಿರೇಮಠರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕ ಜನವರಿ 11, 2025ರವರೆಗೆ 1ಕ್ಕಿಂತ ಹೆಚ್ಚು ಸಾರಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರಿಂದ ಒಟ್ಟು 114 ನಾಮಪತ್ರ ಸಲ್ಲಿಕೆಯಾಗಿದ್ದವು. ಆದರೆ ಇಂದು ನಾಮಪತ್ರ ಪರಿಶೀಲನೆಯ ಪ್ರಕ್ರಿಯೆ ನಂತರ ಅಧಿಕೃತ ನಾಮಪತ್ರಗಳ ಸಲ್ಲಿಕೆಯ ಸಂಖ್ಯೆಯು ಒಟ್ಟು 72 ಆಗಿದ್ದು, ಇದರಲ್ಲಿ 1 ತಿರಸ್ಕೃತಗೊಂಡು 71 ಅಭ್ಯರ್ಥಿಗಳ ನಾಮಪತ್ರಗಳು ಸ್ವೀಕೃತವಾಗಿವೆ ಎಂದು ಮಾಹಿತಿ ನೀಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮಲ್ಲೇಶಪ್ಪ, ನಾಗಪ್ಪ
ವಿಜಯ ಮಂತೇಶ ಸಹಕಾರ ಬ್ಯಾಂಕ್ ನಿಯಮಿತ ಹುನಗುಂದ ಇದರ 5 ವರ್ಷದ ಅವಧಿಗೆ ಚುನಾವಣೆ ಘೋಷಣೆಯಾಗಿದ್ದು, ಸದರಿ 12/1/2025 ನಾಮಪತ್ರಗಳ ಪರಿಶೀಲನೆ ಹಮ್ಮಿಕೊಳ್ಳಲಾಗಿತ್ತು. ಅದರನ್ವಯ ಒಟ್ಟು 114 ನಾಮಿನೇಷನ್ಗಳು ಸ್ವೀಕಾರ ಆಗಿದ್ದವು. ಅದರಲ್ಲಿ ಸುಮಾರು 42 ಒಬ್ಬೊಬ್ಬರೇ 2 ನಾಮಿನೇಷನ್ಗಳನ್ನು ಸಲ್ಲಿಸಿದರು. ಸೊ ಹಾಗಾಗಿ ಅಖಾಡದಲ್ಲಿ ಸುಮಾರು 72 ಜನ ಉಳ್ಕೊಂಡಿದ್ದರು. ಸೊ 72 ನಾಮಪತ್ರಗಳನ್ನು ಪರಿಶೀಲಿಸಲಾಗಿ 71 ನಾಮಪತ್ರಗಳು ಅಂಗೀಕೃತಗೊಂಡಿವೆ. ಒಂದು ನಾಮಪತ್ರವು ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾಮಪತ್ರದಲ್ಲಿ ತಿರಸ್ಕೃತಗೊಂಡಿದೆ. ಹೌದು ಸರ್. ಈಗ ಸಾಮಾನ್ಯ ಕ್ಷೇತ್ರಕ್ಕೆ ಮತ್ತು ಇದಕ್ಕೆ ಮಹಿಳಾ ಕ್ಷೇತ್ರಕ್ಕೆ ಎಷ್ಟೆಷ್ಟು ಮಂದಿ ಸ್ಪರ್ಧೆ ಮಾಡೋ ಮಾಹಿತಿ ಇದೆ ಸರ್? ಅದು ಈಗ ನಾಳೆ ವಿಡ್ರಾವಲ್ ಇರುತ್ತೆ. ಹ್ಞೂ ಸರ್. ಅದಾದ ಮೇಲೆ ಅಂತಿಮ ಪಟ್ಟಿಯನ್ನು ಅಂತಿಮಗೊಳಿಸ್ತೀವಿ. ಈಗ ನಾಮಪತ್ರಗಳು ಪರಿಶೀಲನೆ ಮಾಡಿ ಅಂಗೀಕೃತಗೊಂಡಂಥ ಮಾಹಿತಿ. ನಾಳೆ ನಾಮಪತ್ರಗಳ ಹಿಂತೆಗೆದುಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿರ್ತೀವಿ ನಿಯಮಾನುಸಾರ. ಅದು 3 ಗಂಟೆ ತನಕ ಇರುತ್ತೆ. ಅದಾದ ಮೇಲೆ ಅಂತಿಮ ಯಾದಿಯನ್ನು, ಅಂತಿಮ ಕಣದಲ್ಲಿ ಉಳಿಯುವ ಅಂತಿಮ ಪತ್ರವನ್ನು, ಅಂತಿಮ ಲಿಸ್ಟನ್ನು ಬಿಡುಗಡೆಗೊಳಿಸ್ತೀವಿ ಸರ್. ತಮ್ಮ ಹೆಸರು ಸರ್? ದಾನಯ್ಯ ಹಿರೇಮಠ, ಸಹಕಾರ ಸಂಘಗಳ ಉಪನಿಬಂಧಕರು, ಬಾಗಲಕೋಟೆ. ವಿಜಯ ಮಂತೇಶ್ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣಾಧಿಕಾರಿಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.